ದೇವರು ವರ ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅನ್ನೋ ಒಂದು ಮಾತು ಇದೆ. ಆ ಮಾತು ಉಜ್ವಲ ಯೋಜನೆ ಗ್ರಾಹಕರಿಗೆ ಅನ್ವಯ ಆಗುತ್ತೆ. ಅದಕ್ಕೊಂದು ತಾಜಾ ನಿದರ್ಶನ ಧಾರವಾಡ ಜಿಲ್ಲೆಯಲ್ಲಿ ನಡೆದಿರುವಂಥ ಘಟನೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಹಳ್ಯಾಳ ಗ್ರಾಮದ 10ಕ್ಕೂ ಹೆಚ್ಚು ಗ್ರಾಹಕರಿಗೆ ಉಜ್ವಲ್ ಯೋಜನೆ ಹೆಸರಲ್ಲಿ ಪಂಗನಾಮ ಹಾಕಲಾಗಿದೆ. ಇಲ್ಲಿ ಇವರು 2017ರಲ್ಲಿ ಏನಂದರೆ ಉಜ್ವಲ್ ಯೋಜನೆಗೆ ಒಂದು ಎಲಿಜಿಬಲ್ ಆಗಿರ್ತಾರೆ ಮತ್ತು ಅವರಿಗೆ ಮೊದಲನೇ ಸಿಲಿಂಡರ್ ಬಂದಿರುತ್ತೆ. ಅದಾದ ನಂತರ ಇದುವರೆಗೂ 7 ವರ್ಷಗಳಲ್ಲಿ ಒಂದು ಸಿಲಿಂಡರ್ ಸಹ 10 ಜನರಿಗೆ ಬಂದಿಲ್ಲ. ಆದರೆ ಈಗ ಬಂದಿಲ್ಲ, ಅವ್ರು ತಗೊಂಡಿಲ್ಲ, ಓಕೆ. ಆದರೆ ಅವ್ರ ಹೆಸರಲ್ಲಿ ಏನಂದರೆ ಬೇರೆಯವ್ರಿಗೆ ಒಂದು ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗಿರೋದು ಒಂದು ಅಚ್ಚರಿಯ ಬೆಳವಣಿಗೆ ಅಂತ ಹೇಳ್ಬೋದು ಮತ್ತು ಒಂದು ರೀತಿಯ ಶಾಕಿಂಗ್ ನ್ಯೂಸ್ ಅಂತಲೂ ಹೇಳ್ಬೋದು. ಯಾಕಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೊಂದು ಉಜ್ವಲ್ ಯೋಜನೆ ಅಂದರೆ ಹೊಗೆ ರಹಿತ ಒಂದು ಒಲೆಗಳು ಇರಲಿ ಮತ್ತು ಬಡವರಿಗೂ ಅನುಕೂಲ ಆಗಲಿ ಮತ್ತು ಅವರೂ ಸಹ ಒಂದು ಗ್ಯಾಸ್ ಬಳಕೆನ ಮಾಡಿಕೊಳ್ಳಿ ಅನ್ನೋ ಒಂದು ಕಾರಣದ ಹಿನ್ನೆಲೆಯಲ್ಲಿ ಏನಂದರೆ ಉಚಿತವಾಗಿ ಉಜ್ವಲ್ ಯೋಜನೆ ಅಡಿ ಅವರಿಗೆ ಸಿಲಿಂಡರ್ ಪೂರೈಕೆ ಮಾಡಿದರು. ಅದ್ರ ಪ್ರಕಾರ ಉಜ್ವಲ್ ಯೋಜನೆ ಪ್ರಕಾರ ಪ್ರತಿ ವರ್ಷ 12 ಸಿಲಿಂಡರ್ ಸಬ್ಸಿಡಿ ದರದಲ್ಲಿ ಅವರು ತೆಗೆದುಕೊಳ್ಳಬಹುದಾಗಿದೆ ಉಜ್ವಲ್ ಯೋಜನೆ ಗ್ರಾಹಕರು. ಇಲ್ಲಿ ಅದನ್ನ ಯಾವ ರೀತಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಗ್ಯಾಸ್ ಏಜೆನ್ಸಿಯವರು ಅಂದರೆ ಅದಕ್ಕೊಂದು ನಿದರ್ಶನ ಈ ಒಂದು 10 ಹಳ್ಯಾಳ ಗ್ರಾಮದ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಇಲ್ಲಿ ಹುಬ್ಬಳ್ಳಿಯ ರೇಣುಕಾ ಏಜೆನ್ಸಿಯವರು ಏನಂದರೆ ಈ ಒಂದು ಗ್ಯಾಸ್ ಡೀಲರ್ ಆಗಿದ್ರು. ಅವರು ಇದುವರೆಗೂ ಸಹ ಅಂದರೆ ಒಬ್ಬೊಬ್ಬ ಗ್ರಾಹಕರಿಗೆ ಒಂದೊಂದು ರೀತಿಯಲ್ಲಿ ಟೋಪಿ ಹಾಕಲಾಗಿದೆ. ಇಲ್ಲಿ ಕೆಲವೊಬ್ಬರಿಗೆ 15 ಸಿಲಿಂಡರ್ ಅವ್ರ ಹೆಸರಲ್ಲಿ ಬೇರೆಯವರಿಗೆ ಪೂರೈಕೆ ಆಗಿದ್ರೆ ಕೆಲವೊಬ್ಬರಿಗೆ 30ರಿಂದ 35 ಸಿಲಿಂಡರ್ವರೆಗೂ ಸಹ ಬೇರೆಯವರಿಗೆ ಒಂದು ಪೂರೈಕೆ ಮಾಡಲಾಗಿದೆ. ಇದೆಲ್ಲವೂ ಅಂದರೆ ಅವರು ಸಹ ಈಗ ಸಾಮಾನ್ಯವಾಗಿ ದೊಡ್ಡ ಇಲ್ಲಿ ಸಿಲಿಂಡರ್ದು ಏನು ಸಮಸ್ಯೆ ಏನಂದರೆ ಈ ಗ್ರಾಮೀಣ ಗ್ರಾಹಕರಿಗೆ ಮುಖ್ಯವಾಗಿ ಏನಂದರೆ ಇಲ್ಲಿ ಅಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಏಜೆನ್ಸಿಗಳು ಇರೋದಿಲ್ಲ. ಹಾಗಾಗಿ ಅವರು ಪಕ್ಕದ ಸಿಟಿಯಲ್ಲಿನೇ ಆ ಒಂದು ಏಜೆನ್ಸಿನ ಯಾರು ಏಜೆನ್ಸಿ ಇರ್ತದೆ ಅವ್ರು ತಗೋಬೇಕಾಗ್ತದೆ. ಈ ಗ್ರಾಮೀಣ ಗ್ರಾಹಕರಿಗೆ ಸಾಕಷ್ಟು ತೊಂದರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಲ್ಲಿ ಏನು ಗ್ಯಾಸ್ ಕನೆಕ್ಷನ್ ತೆಗೆದುಕೊಂಡ್ರು ಸಹ ಅಲ್ಲಿ ಹಳ್ಳಿ ಊರಲ್ಲಿ ಒಂದು ಏಜೆನ್ಸಿಗಳಿರಲ್ಲ. ಹಾಗಾಗಿ ಪಕ್ಕದ ಪಟ್ಟಣ ಯಾವುದಿರುತ್ತೆ ಅಲ್ಲಿ ಒಂದು ಏಜೆನ್ಸಿನ ಗುರುತು ಮಾಡ್ಕೋಬೇಕಾಗತ್ತೆ ಮತ್ತು ಅವ್ರ ಮೂಲಕನೇ ಅವರು ಸಿಲಿಂಡರ್ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಿಯೂ ಸಹ ಅದೇ ಆಗಿರೋದು. ಅಂದರೆ ಆ ಹಳ್ಯಾಳ ಪಕ್ಕದಲ್ಲೇ ಇರೋದ್ರಿಂದಾಗಿ ಅವರು ಹುಬ್ಬಳ್ಳಿಯಲ್ಲಿ ಒಂದು ಏನು ರೇಣುಕಾ ಗ್ಯಾಸ್ ಏಜೆನ್ಸಿ ವಿದ್ಯಾನಗರದಲ್ಲಿರುವಂಥ ಗ್ಯಾಸ್ ಏಜೆನ್ಸಿಯಲ್ಲಿ ಒಂದು ಡೀಲರ್ ಹತ್ರ ಅವರು ಇದು ಬುಕ್ ಮಾಡ್ಕೊಂಡಿದ್ರು. ಮೊದಲನೇ ಸಿಲಿಂಡ್ರು ಬಂದಿದ್ದು ಖುಷಿ ಬಿಟ್ಟರೆ ಮತ್ತಾವ ಸಿಲಿಂಡ್ರು ಅವ್ರಿಗೆ ಬಂದಿಲ್ಲ. ವಿಚಿತ್ರ ಅಂದರೆ ಈಗೇನು ಅವರು ಗ್ಯಾಸ್ ತೆಗೆದುಕೊಂಡಿಲ್ಲ ಅಂದರೂ ಸಹ ಅವ್ರ ಅಕೌಂಟಿಗೆ ಏನಂದರೆ ಸಬ್ಸಿಡಿ ಅಮೌಂಟ್ ಜಮಾ ಆಗಿದೆ. ಇದು ಒಂದೇನು KYC ಏನು ಅಪ್ಡೇಟ್ ಮಾಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇದು ಎಲ್ಲವೂ ಅಂದರೆ ಈ ಒಂದು ಬಂಡವಾಳ ಈ ಗ್ಯಾಸ್ ಏಜೆನ್ಸಿಯವರ ಬಂಡವಾಳ ಬಯಲಿಗೆ ಬಿದ್ದಿದೆ. ಅದರಲ್ಲೂ ಮುಖ್ಯವಾಗಿ ಏನಂದರೆ ಕೆಲವೊಬ್ರದ್ದು ಏನು 15ರಿಂದ 20 ಆದರೆ ಕೆಲವೊಬ್ರದ್ದು 35ರವರೆಗೂ ಸಹ ಆ ಗ್ಯಾಸ್ಗಳು ಅವ್ರಿಗೆ ಗೊತ್ತಿರಲಾರ್ದೇ ಬೇರೆಯವರಿಗೆ ಸಪ್ಲೈ ಆಗಿದೆ, ಕಾಳಸಂತೆಯಲ್ಲಿ ಮಾರಾಟ ಆಗಿದೆ ಅಂತ ಹೇಳ್ಬೋದು. ಇದು ಮಹತ್ವಾಕಾಂಕ್ಷಿ ಯೋಜನೆ ಈ ಒಂದು ದುರ್ಬಳಕೆ ಆಗ್ತಾ ಇದೆಯಾ, ಆ ಒಂದು ಯೋಜನೆ ಹಳ್ಳ ಹಿಡಿಸುವಂಥ ಕೆಲಸನ ಏಜೆನ್ಸಿಗಳೇ ಮಾಡ್ತಾ ಇದೆ ಅನ್ನೊಂದು ಪ್ರಶ್ನೆ ಈ ಒಂದು ಸಂದರ್ಭದಲ್ಲಿ ಎದ್ದಿದೆ ಅಂತ ಹೇಳ್ಬೋದು. ಯಾಕಂದರೆ ಇದು ಬಡವರಿಗೆ ಅದರಲ್ಲೂ ಗ್ರಾಮೀಣ ಪ್ರದೇಶದ ಜನರಿಗೆ ಅನುಕೂಲ ಆಗಲ್ಲ ಅಂತೇಳಿ ಏನು ಉಜ್ವಲ ಯೋಜನೆ ಸಾಕಷ್ಟು ಖುಷಿಯಿಂದ ಜನ ತೆಗೆದುಕೊಂಡ್ರೆ ಅದನ್ನು ಅವ್ರಿಗೆ ತಲುಪಿಸೋ ರೀತಿಯಲ್ಲಿ ಗ್ಯಾಸ್ ಏಜೆನ್ಸಿಗಳು ವರ್ತನೆ ಮಾಡ್ತಾ ಇದ್ದಾವೆ. ಮತ್ತು ನಮ್ದೇನು ತಪ್ಪಿಲ್ಲ ಅನ್ನೋ ರೀತಿಯಲ್ಲೇ ಈಗಲೂ ಸಹ ಒಂದು ಗ್ಯಾಸ್ ಏಜೆನ್ಸಿಯವರು ವರ್ತನೆ ಮಾಡ್ತಾ ಇದ್ದಾರೆ. ಈಗ ಈ ರೀತಿಯ ಒಂದು ಇದರಿಂದ ಬೇಸತ್ತು ಗ್ರಾಹಕರು ಏನಂದರೆ ಬೇರೆಯವ್ರಿಗೆ ಬೇರೆ ಏಜೆನ್ಸಿಗೆ ನಮಗೆ ಟ್ರಾನ್ಸ್ಫರ್ ಮಾಡ್ರಿ ಅನ್ನೋ ಒಂದು ಮನವಿನೂ ಸಹ ಮಾಡಿದ್ದಾರೆ. ಮತ್ತು ಯಾರು ಈ ರೀತಿ ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕನ್ನೋ ಒಂದು ಆಗ್ರಹನ ಸಹ ಉಜ್ವಲ ಯೋಜನೆ ಗ್ರಾಹಕರು ಆಗ್ರಹ ಮಾಡಿದ್ದಾರೆ. 7 ವರ್ಷ ಆತ್ರಿ ಸರ ಗ್ಯಾಸ್ ಕೊಟ್ಟಿಲ್ಲ. ಫಸ್ಟಿಗೊಮ್ಮೆ ಗ್ಯಾಸ್ ಬಂದಿತ್ತು ರೀ ನಮ್ಗೆ, ಒಳ್ಳೆ ಅಲ್ಲಿದ್ದ ಗ್ಯಾಸ್ ಬಂದಿಲ್ಲ ರೀ. ಅದ್ರಲ್ಲಿದ್ದ ರೊಕ್ಕನ ಹಾಕ್ಯಾರ್ರಿ ಈಗ ಸಬ್ಸಿಡಿ ಅವ್ರು ನಮ್ಗೆ. ಈಗ 7 ವರ್ಷದಿಂದನೂ ಹಾಕೊಂತನ ಬಂದಾರ್ರಿ ಅವರು 200 100 ಹೆಂಗೆ ಸಬ್ಸಿಡಿ ಹಾಕ್ಯಾರ್ರಿ ಅವರು. ಆದ್ರೆ ನಮಗೆ ಇಷ್ಟು ಅಷ್ಟು ಅನ್ನೋದು ನಮ್ಗೆ ಗೊತ್ತಾಗಿಲ್ಲ ರೀ. ಅದು ನಮ್ಮ ಅಕೌಂಟ್ನಾಗ ಇದ್ದದ್ದು ನಾವು ತಗೋಸ್ಕೊಂಬಂದ್ಬಿಟ್ಟಿವಿ ರೀ ಅನಿವಾರ್ಯ ಇದ್ದಾಗ. ಆದ್ರೆ ಅದು ನಮ್ಗೆ ಎಲ್ಲಿಂದ ಬಂದೈತಿ ಅನ್ನೋದು ನಮ್ಗೆ ಗೊತ್ತಾಗಿಲ್ಲ ರೀ ಸರ್. ಅದು ಈಗ ನಾವು ಆ ಯೋಜನೆ ಖಾಲಿ ಹೋಗಿ ಕೇಳಿದ್ರೆ ಅವ್ರು ಏನಂತಾರೆ ರೀ, ನಿಮ್ಗೆ ಗ್ಯಾಸ್ ಬರೋದಿಲ್ಲಮ್ಮ, ನಾವು ಟ್ರಾನ್ಸ್ಫರ್ ಕೊಡೋಂಗಿಲ್ಲಮ್ಮ ಅಂತಂದು ಹೇಳಿದ್ರಿ. ಹೇಳಿಂದ ನಾವೇನು ಮಾಡಿದ್ದೀವಿ ರೀ ಸರ, ಅಲ್ರಿ ಸರ ನಮಗೆ ಎಲ್ಲಾರ ಟ್ರಾನ್ಸ್ಫರ್ ಮಾಡಿಕೊಡ್ರಿ ಅಂತ ಅಂದೀವಿ ರೀ ನಾವು ಅವ್ರಿಗೆ. ಆಯ್ತಮ್ಮ ಮಾಡ್ತೀವಿ ಅಂತ ಫಸ್ಟಿಗೆ ಹೇಳೇ ಇಲ್ರಿ ಅವರು. ಹಿಂದಗಡೆ ಬಂದ ಕೊಡ್ತೀವಮ್ಮ ಮಾಡ್ತೀವಿ ಅಂತಾರ್ರಿ. ಈಗ
ಅವರ ತಗೊಂಡಾರ್ರಿ ಅವ್ನ ಗ್ಯಾಸ್ 7 ವರ್ಷದಿಂದ ನಮ್ಗೆ ಒಂದು ಗ್ಯಾಸ್ ಕೊಟ್ಟಾರ್ರಿ ಅವ್ರು. ಒಳ್ಳೆ ಯಾವ ಗ್ಯಾಸ್ನು ತಂದು ಕೊಟ್ಟಿಲ್ರಿ ನಮ್ಗೆ. ಅವರು ಕ್ಯಾನ್ಸ್ಫರ್ ಕೇಳಿದ್ರೆ ಕ್ಯಾನ್ಸ್ಫರ್ ಕೊಟ್ಟಿಲ್ರಿ ಅವ್ರು ನಮ್ಗೆ. ಇವಾಗ ಕೇಳಕ್ಕೆ ಹೋದ್ರೆ ಇಲ್ಲ ಅಂತಾರ್ರಿ ಅವರು. ಈಗ ನಾವು ಗ್ಯಾಸ್ ಇಲ್ದಂಗೆ ಏನು ಊಟ ಮಾಡೋದ್ರಿ? ಈಗ ಹಳ್ಳಿಯಾಗ ಕಟ್ಗೆ ಇರ್ತಾವ್ರಿ. ಈಗ ಹೋಗಿ ಹಳ್ಳಿ ಒಳಗೆ ನಮಗೆ ಹಳ್ಳಿಯ ನೀವು ಹಳ್ಳಕ್ಕೆ ಹೋಗಿ ಕಟ್ಗೆ ತರೋದು ಹಾಕತ್ರಿ ಮಳೆಯಾಗ. ಈಗ ಎಲ್ಲರೂ ಖಾಲಿಲಿ ಗ್ಯಾಸ್ ಅದಾವ್ರಿ ಸರ್. ಎಲ್ಲರ ಮನ್ಯಾಗೂ 2 ಸಿಲಿಂಡ್ರ್ ಅದಾವ್ರಿ. ನಮಗೆ ಒಂದು ಗ್ಯಾಸ್ ಬಾಳ್ರಿ. ಈಗ ನಾವು ಏನು ಮಾಡ್ಕೊಂಡು ತಿನ್ನೋದ್ರಿ? ಏನು ಅವ್ರಿಗೆ ಬಂದು ಪದೇ ಪದೇ ಬಂದು ಅವ್ರಿಗೆ ಕೇಳಕ್ಕೆ ಹಾಕತ್ರಿ ನಾವು ಸರ. ನಾವು ಇಲ್ಲಿದ್ದ ಬಂದು ಬಸ್ನಾಗ ಇಟ್ಕೊಂಡು ಹೋಗೋಕೆ ಹಾಕತ್ರಿ ಸರ. ಅದಕ್ಕೆ ನಾವು ಅವ್ರಿಗೆ ಬಂದು ಮನವಿ ಕೊಡಾಕತ್ತೀವಿ. ಏನೇ ಇಲ್ಲ ರೀ, ನಾವು ಬರೀ ಕಟ್ಗೆ ಊರಿ ಹಚ್ಚಿ ಅಡುಗೆ ಮಾಡ್ಕೊಂಡು ತಿನ್ನತ್ತೀವ್ರಿ ಸರ. ಈಗ ನಾವು ಇಲ್ಲೇ ಹುಬ್ಬಳ್ಳಿ ಹತ್ತಿರ ಇರ್ತಕ್ಕಂಥ ಕಡಪಟ್ಟಿ ಹಳ್ಯಾಳ ಗ್ರಾಮದಲ್ಲಿ 2018ರಲ್ಲಿ ನಮಗೆ ಉಜ್ವಲ ಯೋಜನೆಯಲ್ಲಿ 10-12 ಫಲಾನುಭವಿಗಳಿಗೆ ಗ್ಯಾಸನ್ನು ಕೊಟ್ಟು ಬುಕ್ ಕೊಡ್ತಾರೆ, ಸಿಲಿಂಡರ್ ಕೊಡ್ತಾರೆ ಮತ್ತು ಒಲೆಯನ್ನು ಕೊಡ್ತಾರೆ. ಅದು ಆವಾಗ ಅಲ್ಲಿರ್ತಕ್ಕಂಥ ನಮ್ಮ ಗ್ರಾಮೀಣ ಭಾಗದಲ್ಲಿ ಗ್ಯಾಸ್ ಏಜೆನ್ಸಿಗಳು ಇರೋದಿಲ್ಲ. ಹೀಗಾಗಿ ರೇಣುಕಾ ಏಜೆನ್ಸಿಗೆ ನಮಗೆ ಕೊಡ್ತಾರೆ. ಅವಾಗಿನ ಸಮಸ್ಯೆ ಏನಾಗ್ತದಪ್ಪ ಅಂತಂದ್ರೆ ಶಹರದಲ್ಲಿ ರೇಣುಕಾ ಏಜೆನ್ಸಿ ಇರ್ತಾ, ನಾವು ಹಳ್ಳಿಯಲ್ಲಿ ಇರ್ತೀವಿ. ನಾವು ಬಂದು ನಾವು ಪ್ರೈವೇಟ್ ನಮ್ಮ ವಾಹನ ಇಲ್ದವ್ರು ನಾವು ಅಲ್ಲಿ ಬಂದು ಒಯ್ಲಿಕ್ಕೆ ಆಗೋದಿಲ್ಲ ಸರ್ಕಾರಿ ವಾಹನದಲ್ಲಿ. ಅವರು ಕೂಡ ನಮ್ಗೆ ಅಲ್ಲಿ ಬಂದು ಸರ್ವಿಸ್ ಕೊಡ್ರಿ ಅಂತಂದ್ರೆ ಅವರು ಅಲ್ಲಿ ನಮಗೆ ಇಲ್ಲಿವರೆಗೂ ಕೂಡ ಸರ್ವಿಸ್ ಕೊಟ್ಟಿಲ್ಲ. 2020ರಲ್ಲಿ ಕೊರೋನಾ ಅಂತ ಸಂದರ್ಭದೊಳಗೆ ಬಂದು ಒಂದು ಸಲ ಕೊಟ್ಟಿದ್ದು ಕರೆ. ಈ ಬುಕ್ ಖಾಲಿ ಅದ ನೋಡ್ರಿ ನೀವಿಲ್ಲ. ಇದು ಮೊನ್ನೆ ನಮಗೆ ಹೋದ ತಿಂಗಳಲ್ಲಿ KYC ಮಾಡಲಿಕ್ಕೆ ನಮ್ಗೆ ಮೆಸೇಜನ್ನು ಕಳಿಸಿದ್ರು. ಅವಾಗ ನಾವು ವಿದ್ಯಾನಗರ ಪ್ರಶಾಂತ್ ಕಾಲೋನಿಯಲ್ಲಿ ಇರ್ತಕ್ಕಂಥ ರೇಣುಕಾ ಏಜೆನ್ಸಿಗೆ ಹೋಗಿದ್ವಿ. ಅವಾಗ KYC ಮಾಡಿ ನಮ್ಗೆ ಟ್ರಾನ್ಸ್ಫರ್ ಕೊಡ್ರಿ ಅಂತ ಹೇಳಿದ್ವಿ. ಇಲ್ಲ ನಿಮ್ಗೆ ಟ್ರಾನ್ಸ್ಫರ್ ಕೊಡೋಕ್ಕಾಗಲ್ಲ ಅಂದರು. ಆ ಬಳಿಕ ನಮ್ಗೆ ಹಂಗಾರೆ ಸರ್ವಿಸರ ಕೊಡ್ರಿ ಅಂತಂದ್ರೆ ಮಾಲಕರ ಜೊತೆ ಮಾತಾಡ್ಬೇಕಂದ್ರು. ಅದಾದಮೇಲೆ ಮಾಲಕರು ಇಲ್ಲ ಈಗ ನೀವು ಟ್ರಾನ್ಸ್ಫರ್ ಕೊಡ್ತೀವಿ ಅಂತಂದರು. ಇಲ್ಲ ನಾವು 2018ರಿಂದ ನಾವು ಎಷ್ಟು ಗ್ಯಾಸ್ಗಳನ್ನು ಉಪಯೋಗ ಮಾಡಿದ್ದೀವಿ ಅಥವಾ ಉಪಯೋಗ ಮಾಡಿಲ್ಲ, ನಮ್ಗೆ ಅದ್ರ ಹಿಸ್ಟ್ರಿ ಕೊಡ್ರಿ ಅಂತಂದಾಗ ಹಿಸ್ಟ್ರಿ ಕೊಟ್ರೆ ಈ 10 ಫಲಾನುಭವಿಗಳದು ಇಲ್ಲಿ ನೋಡ್ಬೋದು. ಇಲ್ಲಿ ಎಲ್ಲ ಸಬ್ಸಿಡಿ ಜಮಾ ಆಗಿದೆ. ಅದು 300 ರೂಪಾಯಿ 210 ರೂಪಾಯಿ ಎಲ್ಲ ಜಮಾ ಆಗೈತಿ. ಅಲ್ಲಿಂದ ಇಲ್ಲಿವರೆಗೆ 50-60 ಒಬ್ಬೊಬ್ಬರ ಹೆಸರಲ್ಲಿ 50-60 ಸಿಲಿಂಡರ್ಗಳ ಹೋಗ್ಯಾವ. ಇಲ್ಲಿ ಈ ಮಹಿಳೆಯರು ನಾವು ಅನಕ್ಷರಸ್ಥ ಮಹಿಳೆಯರು ಇರೋದ್ರಲ್ಲಿಂದ 200 ರೂಪಾಯಿ 180 ರೂಪಾಯಿ ಸಬ್ಸಿಡಿ ಜಮಾ ಬಂದಿದ್ದು. ಇನ್ನು ಉಳಿದಂಥ ವ್ಯವಹಾರದೊಳಗೆ ಅದು ಗುರುತಾಗಿಲ್ಲ. ಈಗ ನೋಡಿದ್ರೆ ಇದ್ರೊಳಗೆ ಸಬ್ಸಿಡಿ ಜಮಾ ಆಗೈತೆ. ಹಾಗಾದ್ರೆ ನಾನು ಡಿಲಿವರಿ ಆಗಲಾರ್ದ ಸಬ್ಸಿಡಿ ನಮಗೆ ಹೆಂಗೆ ಬಂತು? ಸಬ್ಸಿಡಿ ಬಂದಿದ್ದನ್ನು ನೋಡಿದ್ರೆ ಡಿಲಿವರಿ ಆಗೈತೆ ಅಂತ ಅರ್ಥ. ಡಿಲಿವರಿ ಆದ್ರೆ ನಾವು ಹೋಗಿ ತೊಗೊಂಬಂದಿಲ್ಲ, ಅವರು ಬಂದು ನಮಗೆ ಕೊಟ್ಟಿಲ್ಲ. ಹಂಗಾರೆ ಏಜೆನ್ಸಿಯವ್ರು ಗ್ಯಾಸ್ಗಳು ಏನು ಮಾಡಿದರು? ಯಾಕಂದ್ರೆ ಇಂಥವನ್ನೆಲ್ಲ ಮಾಡ್ತಕ್ಕಂಥ ಕಣ್ಣು ಮುಚ್ಚಿ ಈ ಗ್ಯಾಸ್ ಏಜೆನ್ಸಿಯವರು ಇಂಥವು ಎಲ್ಲ ಮಾಡ್ತಕ್ಕಂಥವನ್ನ ಇರ್ತಕ್ಕಂಥ ಈ ಆಹಾರ ಇಲಾಖೆಯರು ಇರ್ಬೋದು, ಸಂಬಂಧಿಸಿದ ಅಧಿಕಾರಿಗಳಿರ್ಬೋದು ಅಥವಾ ಜಿಲ್ಲಾಧಿಕಾರಿಗಳಿರ್ಬೋದು, ಇವನು ಯಾಕೆ ತನಿಖೆ ಮಾಡ್ತಾ ಇಲ್ಲ? ಈಗಾಗಲೇ ನಾವು ಸಂಬಂಧಿಸಿದ ಈಗ ಎಲ್ಲ ಈ ವಿಷಯ ಎಲ್ಲರಿಗೆ ಗುರುತದ. ರೇಣುಕಾ ಏಜೆನ್ಸಿಯವ್ರು 4-5 ಮಾಲಕರು ಅದಾರ. ಅಲ್ಲಿ ಒಬ್ಬ ಇರ್ತಕ್ಕಂಥ ಈ ಅಕೌಂಟ್ ಓಪನ್ ಮಾಡೋ ವಿಶ್ವನಾಥ ಅನ್ನೋ ಇರ್ತಕ್ಕಂಥ ಒಬ್ಬ ಮ್ಯಾನೇಜರ್ ಅದಾರ. ಈಗೂ ಕೂಡ ಅವರ ಅದಾರ. ಅವರು ಅಲ್ಲಿ ಮಾಲಕರನ್ನ ನೋಡಿಲ್ಲ ನಾವು. ಅವರೇ ಹೇಳ್ತಾರೆ ಇದನ್ನೆಲ್ಲ ಕತಿನ. ಈಗ ಇಂಥ ಒಂದು ಘಟನೆ ಆಗೈತಿ. ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕೇಂದ್ರದ ಕನಸಿನ ಉಜ್ವಲ ಯೋಜನೆ ಒಂದು ಈ ಗ್ಯಾಸ್ ಏಜೆನ್ಸಿಗಳ ಪಾಲಾಗತೈತಿ. ಹಾಗಾಗಿ ಇದನ್ನು ಸಮಗ್ರವಾಗಿ ತನಿಖೆ ಮಾಡಬೇಕು. ನಾವು ಕೇವಲ 10 ಮಂದಿಗೆ ಅನ್ಯಾಯ ಆಗೈತೆ ಅಂತ 2018ರಿಂದ ಪರದಾಡಕತ್ತೀವಿ. ಆದರೆ ಎಷ್ಟು ಈ ದೇಶದಲ್ಲಿ ಎಷ್ಟು ಮಂದಿಗೆ ಇದು ಈ ಥರ ಆಗೈತೆ ಅನ್ನೋದನ್ನು ಮಾಧ್ಯಮದ ಮುಖಾಂತರ ಬೆಳಕಿಗೆ ಬರ್ಬೇಕಂತೇಳಿ ಮತ್ತು ಎಲ್ಲ ಸಂಬಂಧಿಸಿದವರು ಆ ಏಜೆನ್ಸಿ ಮೇಲೆ ಸಂಪೂರ್ಣ ತನಿಖೆ ಮಾಡಿ ಅವ್ರ ತನಿಖೆಯಲ್ಲಿ ಈ ಹಗರಣದಲ್ಲಿ ಅವರು ಪಾಲ್ದಾರಾಗಿದ್ದರು, ಅವರು ಸಂಬಂಧಿಸಿದ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡು ನಮ್ಗೆ ನ್ಯಾಯ ಕೊಡಿಸ್ಬೇಕಂತ ಈ ಮೂಲಕ ತಮ್ಮ ಮಾಧ್ಯಮದ ಮುಖಾಂತರ ನನ್ನ ಅಳಲನ್ನು ತೋಡ್ತಾ ಇದ್ದೇನೆ. ಮಿಸ್ಯೂಸ್ ಅಂತಂದರೆ ನಮ್ಮ ಕಡೆಯಿಂದ ಯಾವುದೂ ಮಿಸ್ಯೂಸ್ ಆಗಿಲ್ಲ. ನಾನು ರೇಣುಕಾ ಏಜೆನ್ಸಿ ಒಳಗೆ ಮ್ಯಾನೇಜರ್ ಪೋಸ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾವು ಅವ್ರಿಗೂ ನಮ್ಮ ಕಡೆ ಕಸ್ಟಮರ್ ಯಾವಾಗ ಬಂದಾರ ಅಂತಂದರೆ ನಾವು ಮೆಸೇಜ್ ಮಾಡಿದ್ವಿ ಈ KYC ಮಾಡಲಿಕ್ಕೆ. ಅವಾಗ ಬಂದಾರ, ಅಲ್ಲಿ ತನಕ ಕಾಂಟ್ಯಾಕ್ಟ್ ಇಲ್ಲ. ನಮ್ಮ ಕಡೆ ಕನ್ಸ್ಯೂಮರ್ ನಂಬರ್ ನಮ್ಮ ಕಡೆ ಟ್ರಾನ್ಸ್ಫರ್ ಆಗಿ ಬಂದಿದ್ದಾವೆ ಕಂಪ್ನಿಯಿಂದ. ನಮ್ಮದು 5 ತಿಂಗಳಾಯಿತು ಆಫೀಸ್ ರನ್ನಿಂಗ್ ಮಾಡಿ. ಫೆಬ್ರವರಿ 18ನೇ ತಾರೀಕಿಗೆ ಆಫೀಸ್ ಓಪನ್ ಆಗಿದೆ. ನಾನು ಮಾರ್ಚ್ 1ನೇ ತಾರೀಕಿಗೆ ನಾನು ಜಾಯ್ನ್ ಆಗಿದ್ದೇನೆ. ಅಲ್ಲಿಂದ ಇಲ್ಲಿವರೆಗೂ ಏನು ಕಸ್ಟಮರ್ ಬಂದಿದ್ದು ಹೋಗಿದ್ದು ಎಲ್ಲ ನಮ್ಮ ಕಡೆ ರೆಕಾರ್ಡ್ಸ್ ಇದ್ದಾವೆ. ಆಮೇಲೆ ಅವು ಯಾವುದೂ ನಮ್ಮ ಕಡೆ ಮಿಸ್ಯೂಸ್ ಆಗಿಲ್ಲ. ಅದಕ್ಕೆ ರೆಕಾರ್ಡ್ಸನ್ನು ಅವ್ರ ಕಡೆ ಕೊಂಟೇವೆ. ಹಳೆಯ ರೇಣುಕಾ ಏಜೆನ್ಸಿಯಲ್ಲಿ ಅವರು ಕನೆಕ್ಷನ್ ಮಾಡಿದ್ರು. ಆಮೇಲೆ ಎಲ್ಲಿ ಟ್ರಾನ್ಸ್ಫರ್ ಅದು ಅವ್ರದ್ದು ಕಂಪ್ನಿಯವರು ಟ್ರಾನ್ಸ್ಫರ್ ಮಾಡಿದ್ರು. ಆಮೇಲೆ 5 ಹೊಸ ಏಜೆನ್ಸಿ ಆದಮೇಲೆ ನಮ್ಮ ಕಡೆ ಟ್ರಾನ್ಸ್ಫರ್ ಬಂದಿದ್ದಾವೆ. ವಾಪಸ್ ಬಂದವು. ಆದರೆ ನಮ್ಮ ಏಜೆನ್ಸಿ ಒಳಗಿಂದ ಯಾವುದು ಅವ್ಯವಹಾರ ನಡೆದಿಲ್ಲ. ಯಾವ ಏಜೆನ್ಸಿ ಆಗ್ಯಾವೋ ಅದಕ್ಕೆ ಆ ಕಂಪ್ನಿಯವ್ರು ಕೇಳಬೇಕು. ಅವ್ರ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀವಿ. ಸರ್. ನಮ್ಮ ಕಡೆಯಿಂದ ಏನೂ ಮಿಸ್ಯೂಸ್ ಆಗಿಲ್ಲ. ಅವ್ರ ಡೀಟೇಲ್ಸ್ ಎಲ್ಲ ನಾವು ಕೊಟ್ಟಿದ್ದೇವೆ. ಅವರಿಗೆ ಟ್ರಾನ್ಸ್ಫರ್ ಕೇಳಿದ್ದಾರೆ,
ಆದರೆ ನಮಗೊಂದು ಲೆಟರ್ ಬೇಕಾಗೈತೆ. ಅಂದರೆ ನಾವು ಉಜ್ವಲ ಕನೆಕ್ಷನ್ನು ಸಿಂಗಲ್ ಟ್ರಾನ್ಸ್ಫರ್ ಕೊಡೋಕ್ಕೆ ಬರೋಲ್ಲ. ಅದನ್ನೇ ನಾವು ಕಂಪ್ನಿಗೆ ಎಷ್ಟು ಚೆನ್ನಾಗಿ ಕಸ್ಟಮರ್ ಅದಾರಲ್ಲ ಅಷ್ಟು ಲಿಸ್ಟ್ ಅವ್ರದ್ದು ಆಧಾರ್ ಕಾರ್ಡು ಹಚ್ಚಿ ಒಂದು ಲೆಟರ್ ಕೊಡಿ ಅಂತ ಹೇಳಿದೆವು ಏಜೆನ್ಸಿ ಅಲ್ಲಿ ಹಳೆಯದವ್ರಿಗೆ. ಅದು ತಂದು ಕೊಟ್ಟರೆ ನಾವು ಟ್ರಾನ್ಸ್ಫರ್ ಮಾಡಿ ಕೊಟ್ಟು ಬರ್ತೀವಿ. ಈಗ ಇದು ಒಂದು ಏನು ಸದ್ಯ ರೇಣುಕಾ ಏಜೆನ್ಸಿಯವರು ಹೇಳೋ ಪ್ರಕಾರ ಇದು ನಮ್ಮಿಂದ ಆದ ತಪ್ಪಲ್ಲ. ಈ ಹಿಂದೆ ರೇಣುಕಾ ಏಜೆನ್ಸಿ ಇತ್ತು, ಆದರೆ ಈಗ ಓನರ್ಶಿಪ್ ಚೇಂಜ್ ಆಗಿದೆ ಮತ್ತು ಆ ಇನ್ ಬಿಟ್ವೀನ್ ಏನು 7 ವರ್ಷದ ಅಂತರದಲ್ಲಿ ಇವರು ಬೇರೆ ಗ್ಯಾಸ್ ಏಜೆನ್ಸಿಗೆ ವರ್ಗಾವಣೆಯಾಗಿ ಮತ್ತೆ ನಮ್ಮಲ್ಲೇ ಬಂದಿದ್ದಾರೆ. ಹಾಗಾಗಿ ಆ ಮಧ್ಯದಲ್ಲಿ ಏನಾಗಿದೆ ನಮಗೆ ಗೊತ್ತಿಲ್ಲ. ಆದರೆ ನಾವಂತೂ ಯಾವುದೇ ಗ್ಯಾಸನ್ನು ಯಾರಿಗೂ ಕಾಳಸಂತೆಯಲ್ಲಿ ಮಾರಾಟ ಮಾಡಿಲ್ಲ ಮತ್ತು ಪೂರೈಕೆ ಮಾಡಿಲ್ಲ ಅನ್ನೋ ಒಂದು ಮಾತನ್ನು ಗ್ಯಾಸ್ ಏಜೆನ್ಸಿ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಇವೆಲ್ಲ ಬೆಳವಣಿಗೆಗಳು ನೋಡಿದಾಗ ಖಂಡಿತವಾಗಿಯೂ ಏನು ಕೇಂದ್ರ ಸರ್ಕಾರ ಏನು ಉದ್ದೇಶ ಇಟ್ಕೊಂಡಿತ್ತು ಆ ಉದ್ದೇಶ ಸಫಲವಾಗ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಅದರಲ್ಲೂ ಏನು ಕಡುಬಡವರಿಗೆ ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪದೆ ಹೋದರೆ ಖಂಡಿತ ಅದು ಉಜ್ವಲ ಯೋಜನೆ ಒಂದು ದೊಡ್ಡ ಫೇಲ್ಯೂರ್ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳಿರ್ಬೋದು ಮತ್ತು ಕೇಂದ್ರ ಸರ್ಕಾರದ ಸಂಸ್ಥೆಗಳು ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾಗಿದೆ. ಕೇವಲ ಒಂದು ಇದು ಹಳ್ಳಿಯಾಳದ ಒಂದು ಎಕ್ಸಾಂಪಲ್ ಮಾತ್ರ, ಆದರೆ ಈ ರೀತಿ ಹಲವಾರು ಹಳ್ಳಿಗಳಲ್ಲಿ ಈ ರೀತಿ ಅಲ್ಲೊಂದು ಈ ರೀತಿ ಒಂದು ಪ್ರಕರಣಗಳು ಕಂಡು ಬರ್ತಾನೆ ಇದ್ದಾವೆ. ಇದನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳುವ ಅವಶ್ಯಕತೆ ಇದೆ. ಇಲ್ಲಾಂದರೆ ಏನು ಬಡವರಿಗಾಗಿ ರೂಪಿಸಿದಂಥ ಯೋಜನೆ ಬೇರೆ ಬೇರೆ ಸ್ವರೂಪ ಪಡೆದುಕೊಂಡು ಈಗೇನು ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇತ್ತು ಅದಕ್ಕೇನೋ ಒಂದು ಕಡವಾಣ ಹಾಕುವಂಥ ಪ್ರಯತ್ನಗಳು ನಡೆದಿವೆ, ಆದರೂ ಅದು ಪೂರ್ತಿ ಪ್ರಮಾಣದಲ್ಲಿ ನಿಂತಿಲ್ಲ. ಆ ರೀತಿ ಒಂದು ರೇಷನ್ನಲ್ಲಿ ಯಾವ ರೀತಿ ಗೋಲ್ಮಾಲ್ ನಡೀತಾ ಇದೆ ಅದೇ ರೀತಿಯ ಒಂದು ಗೋಲ್ಮಾಲ್ ಇಲ್ಲಿ ಉಜ್ವಲ ಯೋಜನೆಯಲ್ಲೂ ಸಹ ನಡೀತಾ ಇದೆ. ಆ ಒಂದು ಉಜ್ವಲ ಯೋಜನೆ ಏನು ಬಡವರ ಮನೆಯಲ್ಲಿ ಏನು ಸ್ಟವ್ ಉರಿಬೇಕು, ಅಡುಗೆ ಆಗಬೇಕಾದಂತಹ ಒಂದು ಗ್ಯಾಸ್ ಬೇರೆಯವರ ಕಡೆ ಅಂದರೆ ಅಲ್ಲಿ ಕಾಳಸಂತೆಯಲ್ಲಿ ಮಾರಾಟವಾಗಿ ಅಲ್ಲಿ ಬೇರೆಯೊಬ್ಬರಿಗೆ ಲಾಭ ಆಗ್ತಾ ಇದೆ. ಕೇವಲ ಒಂದು ಸಬ್ಸಿಡಿ ಹಣ ಮಾತ್ರ ಈ ಒಂದು ಗ್ರಾಹಕರ ಅಕೌಂಟಿಗೆ ಬಂದು ತಲುಪ್ತಾ ಇದೆ. ಅದು ಅನಿವಾರ್ಯ, ಯಾಕಂದರೆ ಇಲ್ಲಿ ಅಕೌಂಟ್ ಲಿಂಕ್ ಮಾಡಿರೋ ಕಾರಣಕ್ಕಾಗಿ ಆ ಒಂದು ಸಬ್ಸಿಡಿ ಹಣ ಅಲ್ಲಿಗೆ ಬರ್ತಾ ಇದೆ ಹೊರತಾಗಿ ಇಲ್ಲಾಂದ್ರೆ ಅದು ಸಹ ಮಿಸ್ಯೂಸ್ ಆಗೋಂಥ ಸಾಧ್ಯತೆಗಳಿದ್ವು. ಒಟ್ಟಾರೆ ಏನು ಉಜ್ವಲ ಯೋಜನೆಯ ಉದ್ದೇಶ ತಲೆ ಕೆಳಗು ಮಾಡುವಂಥ ಪ್ರಯತ್ನವನ್ನು ಏಜೆನ್ಸಿಗಳು ಮಾಡ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಅಂತಹ ಏಜೆನ್ಸಿಗಳನ್ನು ಗುರುತು ಹಚ್ಚಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ಅವಶ್ಯಕತೆ ಇದೆ. ಜೊತೆಗೆ ಗ್ರಾಹಕರು ಯಾರು ನಿಜವಾದ ಗ್ರಾಹಕರಿಗೆ ಸಿಲಿಂಡರ್ ಪೂರೈಕೆ ಮಾಡುವಂತಹ ಕೆಲಸ ಆಗಬೇಕಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.